ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಅರುಣ್ ಅಶೋಕ್. ಇವತ್ತು ರೇಖಾದಾಸ್ ಟಾಕೆಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ನಾನು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಮುಂದೆ ಒಂದು ಒಳ್ಳೆ ಡಿಶ್ ನ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳೂರು ಸ್ಪೆಷಲ್ ಚಿಕನ್ ಸುಕ್ಕನ ನಾನು ನಿಮ್ಮ ಮುಂದೆ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಬೆಂಗಳೂರು ಕಡೆ ತುಂಬಾ ರೇರ್ ಈ ಒಂದು ಸ್ಪೆಷಲ್ ನ ಮಾಡೋದು. ನಾನು ನಿಮ್ಮ ಮುಂದೆ ಇವತ್ತು ಮಾಡಿ ತೋರಿಸ್ತೀನಿ. ಚಿಕನ್ ಸುಕ್ಕ ಮಾಡಲಿಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು: ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತೆ ಒಂದು ಈರುಳ್ಳಿ, ಸ್ವಲ್ಪ ಒಂದು ಮುಷ್ಟಿಯಷ್ಟು ಹುಣಸೆಹಣ್ಣು, ಅರ್ಧ ಸ್ಪೂನು ಪೆಪ್ಪರು, ಮತ್ತೆ ಮೆಂತ್ಯ ಅರ್ಧ ಸ್ಪೂನು, ಮತ್ತೆ ಬೆಳ್ಳುಳ್ಳಿ, ಧನಿಯಾ ಪುಡಿ, ಬ್ಯಾಡಗಿ ಮೆಣಸಿನಕಾಯಿ, ಜೀರಿಗೆ, ಮತ್ತೆ ಅರ್ಧ ಕೆಜಿ ಚಿಕನ್. ಈಗ ಮಾಡುವ ವಿಧಾನನ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಸ್ಟವ್ ಅಂಟಿಸಿದ್ದೀನಿ, ಮತ್ತೆ ಈಗ ಬಾಣಲಿ ಇಟ್ಟಿದ್ದೀನಿ. ಈಗ ಮೊದಲು ಬ್ಯಾಡಗಿ ಮೆಣಸಿನಕಾಯಿನ ಹುರ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಹಾಕ್ಬಿಡ್ಬೇಕು. ಫಸ್ಟ್ ಬ್ಯಾಡಗಿ ಮೆಣಸಿನಕಾಯಿ, ಮತ್ತೆ ಧನಿಯಾ, ಮತ್ತೆ ಕರಿಬೇವಿನ ಸೊಪ್ಪು, ಜೀರಿಗೆ ಇಷ್ಟು, ಮತ್ತೆ ಕಾಳು ಮೆಣಸು, ಮೆಂತ್ಯ, ಈರುಳ್ಳಿ, ಬೆಳ್ಳುಳ್ಳಿ ಮಾತ್ರ ಅದು ಲಾಸ್ಟ್ ಅಲ್ಲಿ ನಾವು ಇಳಿಸುವಾಗ ಇದನ್ನ ನಾವು ಹಾಕೋಬೇಕು. 1 ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಬೇಕು. 1 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಬೇಕು ಹುರಿಲಿಕ್ಕೆ. ಇದನ್ನ ಕಡಿಮೆ ಉರಿಯಲ್ಲಿ ಹುರ್ಕೋಬೇಕು. ಇಷ್ಟು ಸಾಕು. ಈಗ ಒಂದು ಕೆಂಪುಗಾಗುವಷ್ಟು ನಾನು ಇಲ್ಲಿ ಹುರಿದಿದ್ದೀನಿ. ಮತ್ತೆ ಈಗ ಬೆಳ್ಳುಳ್ಳಿನ ಹಾಕಿದ್ದೀನಿ. ಮತ್ತೆ ಈಗ ಈರುಳ್ಳಿ ಇನ್ನೇನು ಇಳಿಸ್ತೀವಿ ಅಂದಾಗ ಈ ಈರುಳ್ಳಿನ ನಾವು ಮಿಕ್ಸ್ ಮಾಡಬೇಕು. ಇದನ್ನ ಸ್ವಲ್ಪ ಹುರಿಬೇಕಷ್ಟೇ, ಜಾಸ್ತಿ ಇದನ್ನ ಹುರಿಬಾರ್ದು. ಈಗ ಮಿಕ್ಸಿಗೆ ಹುರಿದಂತ ಪದಾರ್ಥನ ಮಿಕ್ಸಿಗೆ ಹಾಕೊಳ್ಳೋಣ. ಮೊದಲು ಹುಣಸೆಹಣ್ಣು ಜೊತೆಗೆ ನಾವು ಹುರಿದಿರೋಂಥ ಪದಾರ್ಥನ ಮಿಕ್ಸಿಗೆ ಹಾಕೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಈಗ ಹುರಿದಂತ ಮಸಾಲ ರೆಡಿಯಾಗಿದೆ, ರುಬ್ಕೊಂಡಿದ್ದೀನಿ. ಮತ್ತೆ ನಾವು ಒಂದು ಬೆಳ್ಳುಳ್ಳಿನ ಸುಳಿದಿರೋಂಥ ಬೆಳ್ಳುಳ್ಳಿನ ಮಿಕ್ಸಿಗೆ ನಾನು ಹಾಕೋತಾ ಇದ್ದೀನಿ. ಮತ್ತೆ 1 ಸ್ಪೂನ್ ಆಗಷ್ಟು ಜೀರಿಗೆನ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ಮತ್ತು 1 ಇಡಿ ಆಗಷ್ಟು ಒಂದು ಕೊಬ್ಬರಿ, ಅದನ್ನ ನಾನು ಮತ್ತೆ ಮಿಕ್ಸಿಗೆ ಹಾಕೋಬೇಕು. ಇದನ್ನ ನಾನೀಗ 1 ಇಡಿ ಆಗಷ್ಟು ಒಂದು ಕೊಬ್ಬರಿ, ಮತ್ತೆ ಅರ್ಧ ಸ್ಪೂನು ಜೀರಿಗೆ, 1 ಎಸಳಾಗಷ್ಟು ಒಂದಷ್ಟು ಬೆಳ್ಳುಳ್ಳಿಯನ್ನ ನಾನು ಇದಕ್ಕೆ ಹಾಕಿ 1 ಅಥವಾ 2 ರೌಂಡ್ ಮಾತ್ರ ನಾವು ಇದರಲ್ಲಿ ಹಾಕೋಬೇಕು. ತುಂಬಾ ಇದು ನುಣ್ಣಗೆ ಆಗಬಾರ್ದು, ರಫ್ ಆಗೇ ಇರಬೇಕಿದು. ಮತ್ತೆ ಈಗ ಬಾಣಲಿನ ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಬೇಕು. ಕೊಬ್ಬರಿ ಎಣ್ಣೆನ ಯೂಸ್ ಮಾಡಬೇಕು ಇದಕ್ಕೆ.
ಮತ್ತೆ ಕರಿಬೇವಿನ ಸೊಪ್ಪು ಮತ್ತೆ ಈರುಳ್ಳಿ, ಒಂದು ಹಿಡಿಯಾಗಷ್ಟು ಈರುಳ್ಳಿ, ಮತ್ತೆ ಇಲ್ಲಿ ನಾವೀಗ ಮೊದಲೇ ಹಾಕ್ಕೊಂಡಿದ್ದು ನೋಡ್ತೀನಿ ನಾನು. ಈಗ ಬೇಡ, ಇಷ್ಟೇನಾ? ಅದು ನೋಡಿ ಹುಡ್ಬಿಟ್ಟು ಏನ್ ಮಾಡ್ಬೇಕು? ಇಲ್ಲ ನಾನು ಈಗ ಸ್ವಲ್ಪ ಈರುಳ್ಳಿನ ಹುರ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇದಾದ್ಮೇಲೆ ಆಗ್ಲೇ ನಾನು ಮಿಕ್ಸಿ ಮಾಡ್ಕೊಂಡಿದ್ದ ಒಂದು ಕೊಬ್ಬರಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಮತ್ತೆ ಜೀರಿಗೆ, ಬೆಳ್ಳುಳ್ಳಿ ಇದನ್ನ ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಕೊಬ್ಬರಿ ಕೆಂಪು ಕಲರ್ ಬರೋವರೆಗೂ ಇದನ್ನ ಹುರ್ಕೋಬೇಕು. ಈಗ ಕೆಂಪು ಕಲರ್ ಬಂದಿದೆ, ಇದು ರೆಡ್ ಆದ ನಂತರ ಮತ್ತೆ ಇಳಿಸ್ಬೇಕು ಇದನ್ನ. ಈಗ ಅದು ಕೆಂಪಿಗೆ ಆಗೋವರೆಗೂ ಹುರ್ಕೊಂಡು ಅದನ್ನ ಸಪರೇಟ್ ಆಗಿ ಇಟ್ಕೊಂಡಿದೀನಿ. ಮತ್ತೆ ಬಾಣಲಿ ಇಟ್ಬಿಟ್ಟು ಮತ್ತೆ ಈಗ ಚಿಕನ್ ಹಾಕಿ ಬೇಯಿಸ್ಬೇಕು. ಈಗ ಒಂದು 2 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೋಣ. ಮತ್ತೆ ಹೇಳ್ತಾ ಇದೀನಿ, ಕೊಬ್ಬರಿ ಎಣ್ಣೆನ ಯೂಸ್ ಮಾಡಬೇಕು. ಮತ್ತೆ ಈಗ ಚಿಕನ್ ಹಾಕ್ಬೇಕು. ಮತ್ತೆ ಇದನ್ನ ಒಂದು ಪ್ಲೇಟಿಂದ ಮುಚ್ಚಿಬಿಡೋಣ, ಬೇಗ ಬೇಯುತ್ತೆ. ಈಗ ಸ್ವಲ್ಪ ಚಿಕನ್ ಬೆಂದ ಮೇಲೆ ಅರಿಶಿನ ಪುಡಿನ ಹಾಕಬೇಕು. ಒಂದು ಸ್ಪೂನ್ ಆಗಷ್ಟು ಅರಿಶಿನ ಪೌಡರ್ನ ಹಾಕೋಣ. ಒಂದು ಸ್ಪೂನ್ ಆಗಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಬೇಗನೆ ಚಿಕನ್ ಬೇಯುತ್ತೆ ಮತ್ತು ಟೇಸ್ಟ್ ಕೂಡ ಕೊಡುತ್ತೆ. ಒಂದು 5ರಿಂದ 10 ನಿಮಿಷ ಇದು ಬೇಯಬೇಕು. ಈಗ ಒಂದು 5 ನಿಮಿಷ ಆಗಿದೆ. ಈಗ ಚಿಕನ್ಗೆ ಉಪ್ಪು ಮತ್ತೆ ಅರಿಶಿನ ಪೌಡ್ರು ಒಂದು ಟೇಸ್ಟ್ ಆಗಿ ಹಿಡಿದಿರುತ್ತೆ ಇದು ಚಿಕನ್ಗೆ. ಸ್ವಲ್ಪ ನೋಡಿ ನೀರು ಬಿಟ್ಕೊಂಡಿದೆ. ಈ ನೀರು ಬಿಟ್ಟ ನಂತರ ನಾವು ರುಬ್ಬಿದ ಮಸಾಲೆನ ಇದಕ್ಕೆ ಹಾಕ್ಬೇಕು. ಈಗ ರುಬ್ಬಿದಂತ ಮಸಾಲೆನ ಹಾಕ್ತಾ ಇದ್ದೀನಿ. ಜಾಸ್ತಿ ನೀರನ್ನ ಹಾಕ್ಬಾರ್ದು ಇದಕ್ಕೆ, ಯಾಕಂದ್ರೆ ಇದು ಚಿಕನ್ ಸುಕ್ಕ ಆಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕಬಾರ್ದು. ಇದು ಚಿಕನ್ ಸುಕ್ಕ ಆಗಿರೋದ್ರಿಂದ ಸ್ವಲ್ಪ ಗ್ರೇವಿಗಿಂತ ಇನ್ನೂ ಸ್ವಲ್ಪ ಗಟ್ಟಿಗೆ ಬರಬೇಕಿದು ಚಿಕನ್ನು. ಈಗ
ಮತ್ತೆ ಬೇಯಲು ಒಂದು 10 ನಿಮಿಷ ಆದ್ಮೇಲೆ ಈಗ ಚಿಕನ್ ಬೆಂದಿದೆ. ಇದಾದ್ಮೇಲೆ ಆಗ್ಲೇ ನಾನು ಕೊಬ್ಬರಿ ಮತ್ತೆ ಜೀರಿಗೆನ ರುಬ್ಕೊಂಡಿದ್ನಲ್ಲ ಸ್ವಲ್ಪ ಅದನ್ನ ಹಾಕ್ಬೇಕು. ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡೋಣ. ಈಗ ಬಿಸಿ ಬಿಸಿಯಾದ ಮಂಗಳೂರು ಸುಕ್ಕ ರೆಡಿಯಾಗಿದೆ. ಇದೊಂದು 2 ನಿಮಿಷ ಈ ಕೊಬ್ಬರಿ ಮಿಕ್ಸ್ ಆದ್ಮೇಲೆ ಇದನ್ನ ನಾವು ಇಳಿಸ್ಬಿಡೋಣ. ಈಗ ಚಿಕನ್ ಸುಕ್ಕ ರೆಡಿಯಾಗಿದೆ, ತುಂಬಾ ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡ್ಬಿಡೋಣ. ಈಗ ಚಿಕನ್ ಸುಕ್ಕ ರೆಡಿಯಾಗಿದೆ. ಇದು ನೆಕ್ಸ್ಟ್ ಮಂತ್ ನಾನೊಂದು ಇವೆಂಟ್ ನ ಮಾಡ್ತಾ ಇದ್ದೀನಿ, ರಾಯಲ್ ಐಕನ್ ಆಫ್ ಕರ್ನಾಟಕ ಸೀಸನ್ 2. ಇದು ಲಾಸ್ಟ್ ಇಯರ್ ನಾನೊಂದು 2023 ನಲ್ಲಿ ಒಂದು ಸೀಸನ್ 1 ಮಾಡಿದ್ದೆ. ತುಂಬಾ ಸಕ್ಸಸ್ಫುಲ್ ಇವೆಂಟ್ ಅದಾಗಿದೆ. ಇದು ಒಳ್ಳೆ ಈಗ ಮಿಸ್ಟರ್ ಮತ್ತೆ ಮಿಸ್ಸಸ್ ಕ್ಯಾಟಗರಿ, ಕಿಡ್ಸ್ ಮತ್ತೆ ಟೀನ್ ಕ್ಯಾಟಗರಿ, ಈ ಸತಿ ಸ್ಪೆಷಲೈಸ್ ಆಗಿ ನಾವು ಕಪಲ್ ಕ್ಯಾಟಗರಿ ಕೂಡ ಮಾಡಿದೀವಿ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಮಲ್ಲಿರೋ ಟ್ಯಾಲೆಂಟ್ ನ ಶೋಕೇಶ್ ಮಾಡಿ ಖಂಡಿತ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಲಾಸ್ಟ್ ಇಯರ್ ನಾವು 2023 ನಾವು ರಾಯಲ್ ಐಕನ್ ಆಫ್ ಕರ್ನಾಟಕದಲ್ಲಿ ವಿನ್ನರ್ಸ್, ರನ್ನರ್ಸ್ ಮತ್ತೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಮಾಡೆಲ್ಸ್ಗಳಿಗೆಲ್ಲ ತುಂಬಾ ಒಳ್ಳೊಳ್ಳೆ ಅವಕಾಶಗಳನ್ನ ನಾನು ಕಲ್ಪಿಸಿದ್ದೀನಿ. ಬ್ರ್ಯಾಂಡ್ಗೆ ಕೂಡ ನಾನು ಆಶ್ ಬ್ರ್ಯಾಂಡ್ಗಳಿಗೆ ನಾನು ಕಳಿಸಿದ್ದೀನಿ ನನ್ನ ಮಾಡೆಲ್ಸ್ಗಳನ್ನ. ಮತ್ತೆ ಅವ್ರಿಗೆ ಒಂದು ಮೂವಿ ಆಫರ್ ಕೂಡ ಕೊಟ್ಟಿದ್ದೀನಿ, ಆಲ್ಬಮ್ ಸಾಂಗ್ಸ್, ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆ, ಫಿಟ್ನೆಸ್, ಅದಕ್ಕೆಲ್ಲ ಕಾಂಪಿಟೇಷನ್ ಕೂಡ ನಾನು ಮಕ್ಕಳನ್ನ ಕಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ನಿಮ್ಮಲ್ಲಿರೋ ಟ್ಯಾಲೆಂಟ್ ನ ಶೋಕೇಶ್ ಮಾಡಲಿಕ್ಕೆ ಇದೊಂದು ಅವಕಾಶ. ದಯವಿಟ್ಟು ಇಂಟ್ರೆಸ್ಟ್ ಇರೋರು ನಾನು ಕಾಂಟ್ಯಾಕ್ಟ್ ನಂಬರ್ನ ಈ ಒಂದು ವಿಡಿಯೋ ಮುಖಾಂತರ ನಾನು ಹಾಕಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ. ನಿಜವಾಗ್ಲೂ ಇದು ರಿಯಲ್ ಒಂದು ಗುಡ್ ಪ್ಲಾಟ್ಫಾರ್ಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಕೂಡ ಒಂದು ಮಾಡೆಲಿಂಗ್ ಕ್ಷೇತ್ರದಿಂದ ನಾನು ಒಂದು ಅಚೀವ್ಮೆಂಟ್ಸ್ ನಾನು ಮಾಡಿ ನಾನು ಬೇರೊಬ್ಬರಿಗೆ ನಾನು ಈ ಒಂದು ಅವಕಾಶನ ಕೊಡ್ತಾ ಇದ್ದೀನಿ. ಬರೀ ಆರ್ಗನೈಸರ್ ಅಲ್ಲ, ಅಚೀವ್ಮೆಂಟ್ ಮಾಡಿದಾದ್ಮೇಲೆ ಅದು ಎಕ್ಸ್ಪೀರಿಯನ್ಸ್ ಮಾಡಿ ನಾನು ಮುಂದೆ ಬಂದೇನೆ ಇನ್ನೊಬ್ಬರನ್ನ ನಾನು ಬೆಳೆಸಕ್ಕೆ ನಾನು ಈ ಪ್ಲಾಟ್ಫಾರ್ಮ್ ನ ಖಂಡಿತ ಕೊಡ್ತಾ ಇದ್ದೀನಿ. ಇದನ್ನ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.